ಸ್ನೇಹಿತರೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಒಂದು ಅತ್ಯಂತ ದೊಡ್ಡ ಬ್ಯಾಂಕ್ ಆದ HDFC ಬ್ಯಾಂಕ್ ಇವತ್ತು ಸುಮಾರು 4.5% ಡೌನ್ ಆಗಿದೆ. 3ನೇ ತಾರೀಕು ಈ HDFC ಬ್ಯಾಂಕ್ ಒಂದು ಒಳ್ಳೆ ಮೊಮೆಂಟಮ್ ಒಂದಿಗೆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ 1780 ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಆದರೆ ದಿಢೀರಂತ ಈಗ ಸ್ಟಾಕ್ ಫಾಲ್ ಆಗಿರೋದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. HDFC ಬ್ಯಾಂಕ್ ತನ್ನ Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದೆ. ಅದರ ಪ್ರಕಾರ ರಿಸಲ್ಟ್ಸ್ ಈ ರೀತಿ ಇದೆ. HDFC ಬ್ಯಾಂಕ್ನ ಡಿಪಾಸಿಟ್ ಅಮೌಂಟ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಕ್ವಾರ್ಟರ್ ಅದು 0%ಅಲ್ಲೇ ಇದೆ. ಇನ್ನು ಕಾಸಾ ಡಿಪಾಸಿಟ್ಸ್ ಅಂದರೆ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ ಡಿಪಾಸಿಟ್ಸ್ ಇದು ಕಳೆದ ಕ್ವಾರ್ಟರ್ಗಿಂತ ಡಿಕ್ಲೈನ್ ಆಗಿದೆ. ಇನ್ನು ನಮೂರ ಹೇಳೋದ್ರ ಪ್ರಕಾರ ಎಕ್ಸ್ಪೆಕ್ಟ್ ಮಾಡಿದ್ದ ಡಿಪಾಸಿಟ್ಗಿಂತ ಇದು ಕಡಿಮೆ ಇದೆ. ಇನ್ನು ಟೈಮ್ ಡಿಪಾಸಿಟ್ಸ್ ಹೆಚ್ಚಾಗಿದ್ದು ಕಳೆದ ಕ್ವಾರ್ಟರ್ಗಿಂತ 37.7% ಹೆಚ್ಚಾಗಿದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕಾಸಾ ಡಿಪಾಸಿಟ್ಸ್. ಈ ಡಿಪಾಸಿಟ್ಸ್ ಹೆಚ್ಚಿಗೆ ಇದ್ದರೆ ಇದರ ನೆಟ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಬ್ಯಾಂಕ್ ಹೆಚ್ಚು ಲಾಭವನ್ನು ಮಾಡ್ಬೋದು. ಇದೆಲ್ಲದರ ಪರಿಣಾಮ ಇವತ್ತು ನಿಫ್ಟಿ 50 ಸ್ಟಾಕ್ಸ್ನಲ್ಲಿ HDFC ಬ್ಯಾಂಕ್ ಹೈಯೆಸ್ಟ್ ಲೂಸರ್ ಆಗಿದೆ. ದಿನದಂತ್ಯಕ್ಕೆ ಇದು 1649ರಲ್ಲಿ ಟ್ರೇಡ್ ಆಗ್ತಾ 4.50% ಅಷ್ಟು ಕಳ್ಕೊಂಡಿದೆ. ಸ್ನೇಹಿತರೆ, ಇನ್ನು ನೀವೇನಾದರೂ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಸ್ಯಾಮ್ಕೋದಲ್ಲಿ ನೀವು ಮಾಡ್ಕೊಳ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಫ್ರೀಯಾಗಿ ಸ್ಟಾಕ್ ನ್ಯೂಸ್, ರೆಕಮೆಂಡೇಷನ್ಸ್ ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.